ನಮ್ಮ ಹಕ್ಕು, ನಮ್ಮ ಹೊಣೆಗಾರಿಕೆ ಇದ್ರ ಕುರಿತಾಗಿ ಮಂಡ್ಯದ ಅರುಣೋದಯ ಕಲಾ ತಂಡದ ಕಲಾವಿದರು ಒಂದು ಬೀದಿ ನಾಟಕ ಮಾಡ್ಲಿಕ್ಕೆ ಬಂದಿದ್ದೇವೆ. ಅವ ಅಲ್ಲೇ ನಿಂತು ಏನ್ ಕಾಸು ಕೊಡಂಗಿಲ್ಲ, ದಂಡಕ್ಕೆ ಬಂದ್ರು ಕಾಸು ಕೊಡಂಗಿಲ್ಲ. ದಯಮಾಡಿ ಹತ್ರಕ್ಕೆ ಬನ್ನಿ, ಬರವ ದಂಡಕ್ಕೆ ಬನ್ನಿ. ಒಂದು ಉಚಿತವಾಗಿ ಖಚಿತವಾದಂತ ಮಾಹಿತಿಯನ್ನು ಹೇಳಕ್ ಬಂದಿದ್ದೀವಿ. ದಯಮಾಡಿ ಹತ್ರಕ್ಕೆ ಬನ್ನಿ. ಮನೇಲಿ ನೀವು ದಿನನಿತ್ಯ ನೋಡ್ತೀರಿ, ಕೇಬಲ್ ಹಾಕ್ಸಿದ್ದೀರಿ, ಆದ್ರೆ ನಮ್ಮ ಕಾರ್ಯಕ್ರಮ ನಿಮ್ಗೆ ಸಿಗೋದಿಲ್ಲ. ಅದಕ್ಕೆ ಬನ್ನಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ನೀವೆಲ್ಲ ಎಲ್ಲಿ ಇದ್ದೀರವ? ಎಲ್ಲಿ ಮಾಡ್ತೀರಿ? ಇಲ್ಲಿ ಅಲ್ವಾ? ಕೆಲಸ ಕೊಟ್ಟಿರೋರು ಯಾರು? ಕೆಲಸ ಕೊಟ್ಟಿರೋರು ಯಾರು? ಪಂಚಾಯತಿಯವರು ಅಲ್ವಾ? ಹೇಳ್ಬೇಕು ಜೋರಾಗಿ. ಪಂಚಾಯತಿ ನಿರ್ಮಾಣ ಮಾಡಿದವ್ರು ಯಾರು ಗೊತ್ತಾ? ನಮಗೆ ಗೊತ್ತಿಲ್ಲ ಪಂಚಾಯತಿ ನಿರ್ಮಾಣ ಮಾಡಿದವ್ರು ಯಾರು ಅಂತ. ಅವ್ರ ಬಗ್ಗೆ ಒಂದು ಹಾಡು ಆಡೋಣ. ಬದಲಿಗೆ ಎಲ್ಲರ ಶರಣಾರ್ಥಿನ ಹೇಳ್ತಾ, ಈ ಸಮಾಜ ಇಷ್ಟೊಂದು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೂರ್ವಿಕರು, ನಮ್ಮ ಹೋರಾಟಗಾರರು, ಕಾರ್ಮಿಕರು, ರೈತರು, ಮಹಿಳೆಯರು, ಇವರೆಲ್ಲರೂ ಕೂಡ ಈ ಸಮಾಜವನ್ನ ಹೇಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರನ್ನ ನೆನೆಕೊಳ್ತಾ ಅವರೆಲ್ಲರ ಪಾದಗಳಿಗೆ ಶರಣಾರ್ಥಿನ ಹೇಳ್ತಾ, ಬ್ಯಾಟಲ್ಲಿ ಶಿವಕುಮಾರ್ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಗೀತೆ ಶರಣು 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 ನಮ್ಮ ಭೂಮಿ ತಾಯಿಗೆ ಶರಣು 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 ನಮ್ಮ ದುಡಿವ ಜನರಿಗೆ ಶರಣು 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 ಜಗದ ಜೀವವ ಜಾಗೃತಿ ಮಾಡಿದ ಭೂಮಿ ತಾಯಿಗೆ ನಮನ 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 ಭೂಮಿ ತಾಯಿಗೆ ನಮನ ಜೀವ ಜೀವನಕ್ಕೆ ಜನ್ಮವಿತ್ತ ತಾಯಿ ತಂದೆಗೆ ನಮಸ್ಕಾರ 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 ತಾಯಿ ತಂದೆಗೆ ನಮಸ್ಕಾರ ಅನ್ನ ನೀಡಲು ದುಡಿದು ದಣಿದ ಶ್ರಮಿಕ ರೈತರಿಗೆ ವಂದನೆ 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 ಶ್ರಮಿಕ ರೈತರಿಗೆ ವಂದನೆ ವಿದ್ಯೆ ಬುದ್ಧಿ ತಲೆಗಚ್ಚಿದ ಗುರು ಹಿರಿಯರಿಗೆ ಶರಣು 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 ಗುರು ಹಿರಿಯರಿಗೆ ಶರಣು 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 ನಾಗರಿಕತೆಗಳ ಕಟ್ಟಿದ ನಾಡ ಜನರಿಗೆ ನಮನ 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 ನಾಡ ಜನರಿಗೆ ನಮನ ರಕ್ತದಾಟಗಳ ಕಾಯುವ ಸೈನಿಕ ಸೂರರಿಗೆ ನಮಸ್ಕಾರ 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 ಸೈನಿಕ ಸೂರರಿಗೆ ನಮಸ್ಕಾರ ನಾಡು ನುಡಿಯ ರಕ್ಷಿಸುವ ಹೋರಾಟಗಾರರಿಗೆ ವಂದನೆ 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 ಹೋರಾಟಗಾರರಿಗೆ ವಂದನೆ ಕಲೆ ಸಂಸ್ಕೃತಿಯ ಬೆಳೆಸಿದ ಕಲಾವಿದರಿಗೆ ಶರಣು 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 ಕಲಾವಿದರಿಗೆ ಶರಣು 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 ವಿಶ್ವ ಮೈತ್ರಿ ತುಂಬುವ ಮನ ಮನಸ್ಸಿಗೆ ನಮನ 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 ಮನ ಮನಸ್ಸಿಗೆ ನಮನ ಶ್ರಮದಿ ಬದುಕ ಬೆಟ್ಟು ಕೊಟ್ಟ ಕೂಲಿ ಕಾರ್ಮಿಕರೇ ನಮಸ್ಕಾರ 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 ಕೂಲಿ ಕಾರ್ಮಿಕರೇ ನಮಸ್ಕಾರ ಸಮತೆ ಸೋದರತೆ ಅರುವ ಹೃದಯ ಭಕ್ತರಿಗೆ ವಂದನೆ 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 ಹೃದಯ ಭಕ್ತರಿಗೆ ವಂದನೆ ಪುಟ್ಟ ಸಾವಿನ ಪುಟ್ಟ ಪಯಣದಿ ಮಾರ್ಗದಾತರಿಗೆ ಶರಣು 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 ಮಾರ್ಗದಾತರಿಗೆ ಶರಣು 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 ಶರಣು
ಬಂದು ಹಿಂದಕ್ಕೆ ಹೋಯ್ತಾ ಇದೀರಿ. ನಾವೇನ್ ಸರ್ಕಾರದವರೆಲ್ಲ ದುಡ್ಡು ಕೇಳಕ್ ಬಂದಿಲ್ಲ ನಿಮ್ಮ ಹತ್ರ. ಸರ್ಕಾರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅಲ್ಲಿ ಬಂದಿರ್ತಕ್ಕಂಥ ಕಲಾವಿದರು ನಾವು ದಯಮಾಡಿ ಹತ್ರಕ್ಕೆ ಬನ್ನಿ ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಹತ್ರಕ್ಕೆ ಬನ್ನಿ ತಾವೆಲ್ಲರೂ. ಹತ್ರಕ್ಕೆ ಬನ್ನಿ. ದುಡ್ಡು ಕಾಸು ಏನಿಲ್ಲ ಕಂಡು ಬನ್ನಿ. ಒಂದ್ ಸಿನಿಮಾಕ್ಕೆ ಹೋದ್ರೆ 150 ರೂಪಾಯಿ ಖರ್ಚು ಮಾಡ್ತೀರಿ. ಒಳಗಡೆ ಪಾಪ್ಕಾರ್ನ್ ತಿಂದ್ರೆ ಒಂದು 50 ರೂಪಾಯಿ 200 ರೂಪಾಯಿ ಖರ್ಚಾಗ್ತದೆ. ಇಲ್ಲಿ ಯಾವುದೇ ದುಡ್ಡು ಕಾಸು ಇಲ್ಲ ಕಲ. ಬನ್ನಿ ಅಂತ ತಮ್ಮಲ್ಲಿ ಬರಲ್ಲ ಹುಡುಗರ ಬಾಲ ಮಗ ನಿಲ್ಸಿ ಬಾಲ ಅಂತೀರಿ. ಹತ್ರಕ್ಕೆ ಬನ್ನಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಂತ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಅಬ್ದುಲ್ ನಜೀರ್ ಸಾಬ್ ಅವರು ಪಂಚಾಯತಿನ ವ್ಯವಸ್ಥೆಗೆ ತಂದರು. ಅವರು ಗಾಂಧೀಜಿಯವರ ಕನಸನ್ನ, ಅಂಬೇಡ್ಕರ್ ಅವರ ಆಶಯವನ್ನ ಈಡೇರಿಸಿದ್ರು. ಗಾಂಧೀಜಿಯವರು ಒಂದು ಕನಸು ಕಂಡಿದ್ರು, ಗ್ರಾಮ ಸ್ವರಾಜ್ಯ ಆಗಬೇಕು, ಸ್ಥಳೀಯ ಸರ್ಕಾರವನ್ನು ನಿರ್ಮಾಣ ಮಾಡಿ ಆ ಸ್ಥಳೀಯ ಸರ್ಕಾರದಿಂದ ಜನತೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಗಾಂಧೀಜಿಯವರು ಒಂದು ಕನಸನ್ನ ಕಂಡಿದ್ರು. ಹಾಗೆ ಅಂಬೇಡ್ಕರ್ ಅವರು ಒಂದು ಆಶಯವನ್ನು ಇಟ್ಕೊಂಡಿದ್ರು, ತಳ ಸಮುದಾಯದ ಪ್ರತಿಯೊಬ್ಬನಿಗೂ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕು, ಅವರು ಹುಟ್ಟೂರಿನಲ್ಲಿ ಬದುಕುವಂತಾಗಬೇಕು ಅಂತ. ಆ ಇಬ್ಬರ ಕನಸು ಮತ್ತು ಆಶಯವನ್ನ ಈಡೇರಿಸಿದವರು ನಮ್ಮ ಅಬ್ದುಲ್ ನಜೀರ್ ಸಾಬ್. ಸಾವಿರ ಸಲಾಂ 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 ನೀರು ಸಾಬು ನಜೀರು ಸಾಬು, ನೀರು ಸಾಬು ನಜೀರು ಸಾಬು. ಸಾವಿರ ಸಲಾಂ 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 ನೀರು ಸಾಬು ನಜೀರು ಸಾಬು, ನೀರು ಸಾಬು. ಚಿಲಿಯ ದರ್ಬಾರು ನೀಡಿದವನೇ, ಹಳ್ಳಿಯ ಆಡಳಿತ ಬೇಕೆಂದವನೇ. ಚಿಲಿಯ ದರ್ಬಾರು ನೀಡಿದವನೇ, ಹಳ್ಳಿಯ ಆಡಳಿತ ಬೇಕೆಂದವನೇ. ಗ್ರಾಮ ಪಂಚಾಯಿತಿಗೆ ಅಧಿಕಾರ ಕೊಟ್ಟೋನೆ, ಗ್ರಾಮ ಪಂಚಾಯಿತಿಗೆ ಪ್ರಗತಿಯ ಪದದಲ್ಲಿ ಊರೂರು ತುಂಬಿದೋನೆ. ಸಾವಿರ ಸಲಾಂ ಸಲಾಂ ನೀರು ಸಾಬು ನಜೀರು ಸಾಬು, ನೀರು ಬಾಯಾರಿದವರಿಗೆ ನೀರು ಕೊಟ್ಟೋನೆ, ನೆರಳಿಲ್ಲದವರಿಗೆ ದೂರು ಕೊಟ್ಟೋನೆ. ಬಾಯಾರಿದವರಿಗೆ ನೀರು ಬಾಯಾರಿದವರಿಗೆ ನೀರು ಕೊಟ್ಟೋನೆ, ನೆರಳಿಲ್ಲದವರಿಗೆ ದೂರು ಕೊಟ್ಟೋನೆ. ಬಾಯಾರಿದವರಿಗೆ ನೀರು ಕೊಟ್ಟೋನೆ, ಇಲ್ಲದವರಿಗೆ ಜನಗಳ ಕನಸಿಗೆ ಕಸುಗಿಟ್ಟೋನೆ, ಜನಗಳ ಕನಸಿಗೆ ಗ್ರಾಮ ಸ್ವರಾಜ್ಯದ ಕಸಿನೆಟ್ಟೋನೆ. ಸಾವಿರ ನೀರು ಸಾಬು ನಜೀರು ಸಾಬು. ಗಾಂಧಿಯ ಮಾತಿಗೆ ಮತಿ ಕೊಟ್ಟೋನೆ, ಅಂಬೇಡ್ಕರ್ ಬರಹಕ್ಕೆ ಗತಿ ಕೊಟ್ಟೋನೆ. ಗಾಂಧಿಯ ಮಾತಿಗೆ ಮತಿ ಕೊಟ್ಟೋನೆ, ಸಂತನಾಡಿದ್ದೋನೆ. ಪ್ರಗತಿಯ ಪದದಲ್ಲಿ ಊರೂರು ತುಂಬಿದೋನೆ. ಸಾವಿರ ಸಾವಿರ ಸಲಾಂ 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 ನೀರು ಸಾಬು ನಜೀರು ಸಾಬು, ನೀರು ಸಾಬು ನಜೀರು ಸಾಬು, ನೀರು ಸಾಬು ನಜೀರು ಸಾಬು. ಸಿದ್ದಮ್ಮನ ಬರು ಪ್ರೋಗ್ರಾಮ್ ಕರ್ಕೋಬಹುದು ನಾವು ಆರಾಮಾಗಿ. ಹೇಳೋದೆಲ್ಲ ನಚ್ಚಕಟ್ಟಾಗಿ ಹೇಳ್ತಾರೆ. ಒಂಚೂರು ಫೋಟೋ ತಕೊಂಡಾರಂತ ಬನ್ನಿ, ಫೋಟೋ ತಕೊಂಡ ಯಾವುದು ಬೇಕಾದಾರ ಅಂತ
ಅರಿವನ್ನು ನೀಡುತ್ತಿದೆ ಗುರಿಯನ್ನು ತೋರುತ್ತಿದೆ ಅರಿವನ್ನು ನೀಡುತ್ತಿದೆ ನಮ್ಮಲ್ಲಿ ಜಾಗೃತಿಯ ಸಂದೇಶ ಸಾರುತ್ತಿದೆ ಜನರಲ್ಲಿ ಜಾಗೃತಿಯ ಸಂದೇಶ ಸಾರುತ್ತಿದೆ ಜನಮನ ತಲುಪುತ್ತಿದೆ ನಿಮ್ಮೂರಿಗೆ ಬಂದೀನಿ ಊರೂರ ಸುತ್ತುತ್ತಾ ನಿಮ್ಮೂರಿಗೆ ಬಂದೀನಿ ಉದ್ಯೋಗ ಖಾತರಿ ಬಗ್ಗೆ ತಿಳ್ಸಾಕ ಬಂದೀನಿ ಅಕ್ಕಯ್ಯ ತಂಜವ್ವ ತಮ್ಮಯ್ಯ ಅಕ್ಕಯ್ಯ ಅಕ್ಕಯ್ಯ ತಂಜವ್ವ ತಮ್ಮಯ್ಯ ನೋಡಲು ಮರೆಯದಿರಿ ಮಾಡುತ್ತಿದೆ ನಾಟಕ ಈ ನಮ್ಮ ನೃತ್ಯ ರೂಪಕ ಮಾಡುತ್ತಿದೆ ನಾಟಕ ಈ ನಮ್ಮ ನೃತ್ಯ ರೂಪಕ ಮಾಡುತ್ತಿದೆ ನಾಟಕ ಈ ನಮ್ಮ ನೃತ್ಯ ರೂಪಕ ಬಂಧುಗಳೇ, ಈಗ ಒಂದು ಚಿಕ್ಕದಾದ ಬೀದಿ ನಾಟಕವನ್ನ ನಮ್ಮ ಕಲಾವಿದರು ಬರ್ದಾರಿಲ್ಲಿ ಬಿಡ ನಿನ್ ಕೆಲ್ಸ ಕೇಳ್ತಾರಲ್ಲ ಆಗ ತೆಗಿಚುವ ಮತ್ತಾಗಿ ಕೆಂಪವ ಬನ್ನಿ ಶಿವಮಲ ಅಷ್ಟೆಲ್ಲ ಹೇಳ್ಬಿಟ್ಟು ಬಂದೀವಿ ನೋಡು ಕೇಳಿ ಈಗ ಒಂದು ಬೀದಿ ನಾಟಕವನ್ನ ಮಾಡ್ತಾ ನಾಟಕ ಕಾಯಕವೇ ಕೈಲಾಸ ಹೇಳಿ ನೀವ್ ಹೇಳಿ ಅದ್ರಲ್ಲೇ ತಾನೇ ನಾವೆಲ್ಲ ಕೈಲಾಸ ಕಾಣ್ತಾ ಇರೋದು ದುಡಿಮೆ ಇದ್ರೆ ತಾನೇ ದುಡಿಮೆ ಇದ್ರೆ ಭಗವಂತ ಎಲ್ಲ ಮನೆಯನ್ನ ನಾವೆಲ್ಲ ಮಾಡ್ತಾ ಇದೀವಿ ನಾವೆಲ್ಲ ಕಾರ್ಮಿಕರು ನಳ್ಳಿಗೆ ಇಟ್ಟು ಬಿಡು ಅಂತ ಹೇಳ್ಬೇಕು ನಾಟಕ ಯಾರು ಬಂದ್ರಿ ಹೇಳ್ತಾರೆ ಹೇಳಿ ನಾಟಕ ಕೈಲಾಸ ಕಲ್ಲಂಕೆರಿ ಮಲ್ಲಗೌಡ ತೆರೆಯೊಂದ ಕಟಿಚಾನ ಕಲ್ಲಂಕೆರಿ ಮಲ್ಲಗೌಡ ತೆರೆಯೊಂದ ಕಟಿಚಾನ ಕಲ್ಲು ಕುಂಟೆ ಹಾಗೆ ಸುತ್ತ ಮುಳ್ಳು ಮಣ್ಣು ಹಾಗೆ ಸುತ್ತ 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 ಎಲ್ಲವಳೆ ಎಲ್ಲವಳೆ ಸಂಗವ್ವ ಎಲ್ಲವಳೆ 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 ಸಂಗವ್ವ ಎಲ್ಲವಳೆ ಮೋಡಾದ ಸುಳಿವಿಲ್ಲ ಮಿಂಚಿ ನನಗೆ ಇಲ್ಲ ಗುಡುಗಿಲ್ಲ ಸಿಡಿಲಿಲ್ಲ ಸಿಡಿಲಿಲ್ಲ ಗುಡುಗಿಲ್ಲ ಎಲ್ಲವಳೆ ಎಲ್ಲವಳೆ ಸಂಗವ್ವ ಎಲ್ಲವಳೆ ಎಲ್ಲವಳೆ ನೋಡ್ದಲ್ಲ ಬಂಧುಗಳೇ ಇದು
ಯಾವ್ದ ಊರಿನ ಕಥೆ ಅಣ್ಣ ಒಂದು ನಿಮಿಷ ನಿಂತ್ಕೊಂಡು ಏನನ್ನ ಬರ್ಕೊಂಡ್ಯೆ ಆಯ್ತಾಯ್ತು. ಹಿಂದೆ ನಮ್ಮ ಹಿರಿಕರು ನಮ್ಮೂರ ಸಂಪತ್ತುಗಳನ್ನ ಕಾಪಾಡ್ಕೊಳ್ತಾ ಇದ್ರು. ಯಾವ್ಯಾವ ನಮ್ಮೂರ ಸಂಪತ್ತು ಅಂದ್ರೆ ಕೆರೆ, ಕಟ್ಟೆ, ಕಾಲುವೆ, ಗೋಕುಂಟೆಗಳು ನಮ್ಮೂರ ಸಂಪತ್ತುಗಳಾಗಿದ್ವು. ಅವನ್ನೆಲ್ಲ ಕಾಪಾಡ್ಕೊಳ್ತಾ ಇದ್ವಿ. ಆದ್ರೆ ಈಗ ನಾವು ನಮ್ಮೂರ ಸಂಪತ್ತು ಒಂದು ಜಾಗ ಕೊಟ್ಟಿದ್ವಿ. ನಮ್ದಿರಲಿರೋ ಒಡವೆ, ವಜ್ರ, ಬಟ್ಟೆ, ಚಿನ್ನ ಇವೆಲ್ಲ ನಮ್ಮೂರ ಸಂಪತ್ತು ಅಂತ ಕೊಡ್ತೀವಿ. ಆದ್ರೆ ಹಿರಿಯರು ಕೆರೆ ಕಟ್ಟೆಗಳನ್ನು ಸಂಪತ್ತು ಅಂದ್ಕೊಂಡಿದ್ರು, ಕಾಪಾಡ್ಕೊಳ್ತಾ ಇದ್ರು. ಬೇಸಿಗೆ ಕಾಲದಲ್ಲಿ ಕೆರೆ ಹೂಳುಗಳನ್ನ ತೆಗೆಸಿ ತಮ್ಮ ಹೊಲ ಗದ್ದೆಗಳಿಗೆ ಹಾಕೊಳ್ತಾ ಇದ್ರು. ಬೇಸಿಗೆ ಕಾಲ ಮುಗಿದ ನಂತರ ಮಳೆಗಾಲದಲ್ಲಿ ಬಿದ್ದಂತ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ರು. ಕಾರಣ ನಮ್ಮೂರ ಜಾನುವಾರುಗಳಿಗೆ ಮನುಷ್ಯನಿಗೆ ವ್ಯವಸಾಯ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಹೌದಲ್ವಾ? ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಮಳೆ ನೀರನ್ನು ಶೇಖರಣೆ ಮಾಡಿರ್ತೀವಿ. ಅದು ಈಗ ನಾವು ಅದನ್ನ ಬರ್ದು ಮಾಡಿಬಿಟ್ಟಿದ್ದೇವೆ, ಹಾಳು ಮಾಡಿಬಿಟ್ಟಿದ್ದೇವೆ. ಅದನ್ನ ಪುನರುದ್ಧಿ ಮಾಡಬೇಕು ಅಂತೇಳಿ 2005ರಲ್ಲಿ ಗ್ರಾಮ ಸರ್ಕಾರಕ್ಕೆ ಒಂದು ಯೋಜನೆಯನ್ನು ತಂದುಕೊಟ್ಟು ಗಾಂಧೀಜಿಯವರ ಹೆಸರಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ. ಆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ನಮಗೆ ನಾಟಕ ಮಾಡಕ್ ಬಿಡಲ್ಲ ಕಂಡ್ರಿ. ಯಾವ ಜನ ಆಯ್ತಾಯ್ತು ಮಾತಾಡಿ. ನಮ್ಮ ಹತ್ರ ಮೈಕಿಲ್ಲ, ಕೇಳಿಸ್ಕೊಳ್ಳಿ. ನಾವು ನಿಮ್ಮನ್ನು ಸುಮ್ಮನೆ ಇಟ್ಕೊಂಡು ನಾಟಕ ಮಾಡೋಣ ಮತ್ತೆ ಸುಮ್ಮನೆ ಇರ್ಬೇಕು. ಅದಕ್ಕಾಗಿ ಒಂದು ಯೋಜನೆಯನ್ನು ಜಾರಿಗೆ ತಂದು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ. ಆ ಯೋಜನೆಯಲ್ಲಿ ಸ್ಥಳೀಯ ಸರ್ಕಾರ ಜನರಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದೆ, ಹಾಗೆ ಆ ಕೆಲಸ ಕಾರ್ಯಗಳ ಲೆಕ್ಕಾಚಾರವನ್ನ ನಮ್ಮ ಗ್ರಾಮ ಸಭೆಯೊಳಗೆ ಲೆಕ್ಕ ಪರಿಶೋಧನೆ ಸಭೆಯನ್ನಾಗಿ ಮಾಡ್ತಾ ಇದೆ, ಮುಖ್ಯವಾಗಿ ಪಾರದರ್ಶಕವಾಗಿ. ಅದ್ರ ಬಗ್ಗೆ ನಾವು ನಾಟಕ ಮಾಡಕ್ ಬಂದಿದ್ದೀವಿ. ಬನ್ನಿ ನಾಟಕ ನೋಡ್ಕೊಂಡ್ಬರೋಣ. ಮಳೆ ಬಂತು. ಪಂಚಾಯತಿ ಪಿಡಿಒ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ರೂಪ ಮೇಡಮ್ ಎಲ್ಲ ಬಂದು ನಮ್ಮ ಹೋಟ್ಲಲ್ಲಿ ಕಾಫಿ ಕುಡಿಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ನೀವೆಲ್ಲರೂ ಬಂದು ನಮ್ಮ ಹೋಟ್ಲಲ್ಲಿ ಕಾಫಿ ಕುಡಿಲಿ. ಎಲ್ಲಿಯಪ್ಪ ಹುಡುಕುದ? ಬೆಳಗ್ಗೆನೆ ನಾನು ಈ ಬಡ್ಡಿ ಇದೆ ಗೋಡತ್ತನಿಗೆ ಎಲ್ಲಿ ಹುಡುಕುದು ನಾನು? ನನ್ ಜೋಬಲ್ಲಿ ಖರ್ಚು ಮಾಡಿಸ್ಕೊಂಡು ಟೀ ಕುಡ್ದಕ್ಕ ಇವತ್ತು ಟೀ ಕೊಡ್ತೀನಿ ನಾಳಕ್ಕೆ. ಹುಡುಕಿ ಹುಡುಕಿ ಸಾಕೈತೆ, ಕೈಗೆ ಸಿಗ್ಬೇಕಾ ಬಡ್ಡಿ ಅವನು. ಸಿಕ್ಕಿದ್ರೆ ಭತ್ತ ಬಡದಾಕ್ಬಿಡ್ತೀನಿ ಎತ್ತಗೋದಕ್ಕ. ನನಗಪ್ಪ ನೋಡಿದ್ರ ಮಗ ನೆನ್ನೆ ನನ್ನ ಜೋಬಲ್ಲಿ ಒಂದು ಕಟ್ ಬೀಡಿನ ತಗಿಸ್ಕೊಬಿಟ್ಟು 90 ಬೈದಪ್ಪ ಅಂತವಳೆ. ದುಡ್ಡು ಅವ್ನು 90 ಗೊತ್ತಿಲ್ಲ, ಬೀಡಿ ಕೊಡ್ತೀನಿ ಅವನಿಗೆ. ನಾಳೆ ಕೊಡಿಸ್ತೀನಿ ಕೊಡಿಸ್ತೀನಿ ಆಟ ಆಡ್ತಾವಲ್ಲ. ಏನಣ್ಣ ನೀನು ಎಲ್ಲ ಹುಡ್ಕೋತೀನಿ? ಇನ್ನೆಲ್ಲ ನಾನು ಹುಡ್ಕೋದ್ ನೀನು ಅಲ್ಲಕ್ಕಲ್ಲ. ಎಲ್ಲಿ ಸಿಕ್ತೀವಿ ಅಂತ ಕೇಳ್ಬಿಟ್ಟು ಇವತ್ತು ಹುಡುಕಿ ಸಾಕಾಯ್ತಾವ. ನೀನು ಟೀ ಕೊಡ್ತೀನಿ ಅಂತ ಅನ್ಬಿಟ್ಟು ಸಿಕ್ಕಿದೀವಿ. ಹೇಗೆ ಹೋಗಿದೆ ನೀನು? ಅದಿರ್ಲಿಕ್ಕಲ್ಲ, ನಿನ್ನೆ ನನ್ ಜೋಬಲ್ಲಿ ಒಂದು ಕಟ್ ಬೀಡಿ ತಗೊಂಡಲ್ಲ, 16 ಕೊಡ್ಸೂರು. ನೀನು ಸರಿಯಾದ ಅನ್ಕಲ್ಲ. ನಡಿ, ನಾನು ಬೀದಿ ಕೊಡ್ತಾನೆ. ಟೀನ ಕೊಡ್ಸು ನೀನು. ನಡಿ, ನಮ್ಮ ಲೀಲಾವತಕ್ಕ ಹೋಟ್ಲಿಗೆ ಹೋಗಿ ಬರ್ಬೇಡ ಅವಂಗ. ನಡಿ ನಾನು ಬೀಡಿ ಕೊಡ್ತೀನಿ. ಕಾಯಕ ಕೈಲಾಸವೆಂದ ಬಸವಣ್ಣ, ಕಾಯಕ ಕೈಲಾಸವೆಂದ ಜಗಜ್ಯೋತಿ ಬಸವಣ್ಣ, ನೀತಿ ಬರ್ತರು ಎಲ್ಲ ಮಾದೇಶ್ವರ ಕಾಪಾಡಪ್ಪ. ಪುರ್ಸೊತ್ತಾಗಿದ್ರೆ ನನ್ನ ಒಬ್ಬಳೇ ಕಾಪಾಡಿ. ಒಳ್ಳೆಯ ಲೀಲಾವತಕ್ಕ ಏನಕ್ಕ ನಿನ್ ಕಾಯಕ ಬೆಳಗ್ಗೆ ಬಸವಣ್ಣ ಅವ್ರ ಹಾಡು ಹೇಳ್ಕೊಂಡು ನೀನ್ ಕಾಯಕ ಮಾಡ್ತಾ ಇದೀನಿ ಅಂತ ನಿಜ? ಏನಪ್ಪ ಬಸವಣ್ಣವ್ರು ಹೇಳಿಲ್ವಾ, ಕಾಯಕದಲ್ಲಿ ಇದ್ರ ಕೆಲಸದಲ್ಲಿ ನಿನ್ನ ಕೈಲಾಸವನ್ನ ಕಾಣು ಅಂತ. ಸತ್ತ ಮೇಲೆಲ್ಲ ಕೈಲಾಸ ಕಾಣೋದು, ಬದುಕಿದ್ದಾಗಲೇ ಚೆನ್ನಾಗಿ ದುಡ್ದು ದರಿದ್ರ ಇದ್ದಂಗೆ ಬದುಕಿದಾಗ ಸತ್ಯ
ಕನಕ ನೀನ್ ಆ ಕೆಲಸನೇ ಮಾಡ್ತಾ ಇದೆಯಲ್ಲ ನಿಜಕ್ಕೂ ಮೆಚ್ಚಬೇಕನಕ ನಿನ್ನ ಕಾಯಕ್ಕೆ. ಆಯ್ತು ಹೇಳ ನೀನೇನ್ ಸಮಾಚಾರ. ಅಗೋ ಒಂದೆರಡು ಬಿಸಿ ಬಿಸಿ ಏಲಕ್ಕಿ ಹಾಕ್ಬಿಟ್ಟು ಒಂದ್ ಚೆನ್ನಾಗಿರೋ ರೆಡ್ ರೋಸ್ ಹಾಕ್ಬಿಟ್ಟು ಕೆಂಪಾಗಿರೋ ಒಂದ್ ಟೀ ಕಾಯಿಸ್ ಏ ಜೋರಾಗಿ ಹೇಳೋವಸ್ತಿ ಅಕ್ಕನಿಗೆ ಅಂತ ನೀನು ಕೆಂಪಾಗಿರೋ ಒಂದ್ ಟೀ ಕಾಯಿಸ್ಕೊಡಕೋ. ಅವ್ನು ಮಾತ್ರ ಅವಳ ಕರಿ ಕಾಗಿ ಇದ್ದಂಗ ಅವನೇ ಮಾತ್ರ ಕೆಂಪಿಗೆ ಬೇಕಂತೆ. ಈ ಸ್ವಲ್ಪ ಎಲ್ಲರೂ ಕೆಂಪು ಬಂದಿದ್ರೆ ನಮ್ಮ ಅಪ್ಪನ್ ಕೇಳ್ಕೊಂಡು ಯಾವಾಗ್ಲೇ ಮದುವೆ ಮಾಡೋದಲ್ಲ ಕೆಂಪಾಗಿ ಹುಡುಗಿ ತರ ಮಾಡ್ದ ಕರಿ ಗುಂಡ್ಗಲ್ಲೆ ತಗೊಂಡ್ಬಂದು ಕೇಳ್ತಾವ್ನಿ. ಅಂಗಣ ಹೋಗು ಅಂಗಣ ಹೋಗಯ್ಯ. ಇನ್ನೊಂದು ಬರ್ತಾರ ಇನ್ನೊಂದು ಹತ್ಕೊಂಡ್ಬಿಟ್ಬಿಡ್ರಿ ಎಲ್ಲ ಪೇಪರ್ ಬಿಡಕು. ಅಲ್ಲೇ ತಗಪ್ಪ ಪೇಪರ್ ಕೊಡು. ಅಲ್ಲಿ ನೋಡಲಿ ಪೇಪರ್ ಅಲ್ಲಿ ಸಂತೆ ಕಸ್ತಿಗಿರ ಕೈ ಇಸ್ಕೊಂಡ ಇಸ್ಕೋಬಹುದು. ಇಡಿಯಪ್ಪ ಒಂದ್ ತೊಲೆ ಚಿನ್ನಕ್ಕೆ 9,000 ಇಡಿಕೆ ಅಂತೆ. ಮತ್ ಬೆಂಕಿ ಹಾಕ ಒಂದ್ ತೊಲೆ ಚಿನ್ನ ಅಂತ ಒಂದ್ ತೋಲೆ ಚಿನ್ನ ಅಂತ ಒಂದ್ ತೋಲೆ ಚಿನ್ನಿಗೆ 9,000 ಕಮ್ಮಿ ಅಂತೆ. ಬಿಡು ಹೆಂಗಲ್ಲ ಏನ್ ಚಿನ್ನದಂಗೆಲ್ಲ ನಿಂತಿರ್ತಾರೆ ಇನ್ನು. ಜೋಬಲ್ ದುಡ್ಡ ಸರಿಯಾಗಿ ಬಿಡಿತೀವಿ. ಅದೇ ಕಾರಣ ಸರಿಕಾರೋ ಇನ್ನೊಂದು ವಿಚಾರ ಗೊತ್ತಾಗ ನಿನಗೆ ಏನಪ್ಪ ಅದು? ಕೆಳಬೇಕಿ ತಿಮ್ಮಣ್ಣ ಇಲ್ವೇನಾ ಆ ತಿಮ್ಮಣ್ಣ ಮಗಳಿಗೆ ಮದುವೆ ಫಿಕ್ಸ್ ಆಗಿರ್ಲಿಲ್ವಾ? ಆ ತಿಮ್ಮಣ್ಣ ಮಗಳು ನಾಳೆ ಮದುವೆ ಅನ್ನುವಾಗ ರಾತ್ರಿ ಹೊತ್ತು ಎಲ್ಲ ಯಾರ್ದೊತ್ತ ಕಳೆದು ಹೊಟ್ಟೋಗಳಕ್ಕೋ ಅದೇನ್ ನೋಡಿ ಒಬ್ಬನ್ ಜೊತೆ ಎಂಗೇಜ್ಮೆಂಟ್ ಒಬ್ಬನ್ ಜೊತೆ ಲವ್ ಒಬ್ಬನ್ ಜೊತೆ ಮದುವೆ ಈಗ ಇದ್ದಿದ್ದ ಇದು ಗೊತ್ತಾಗು ಮುಂದೇಳು. ಅದ್ ಸರಿ ಇನ್ನೊಂದು ವಿಚಾರ ಗೊತ್ತಾ ನಿನಗೆ? ಏನು? ಆ ಕಬ್ಬಳಲ್ಲಿ ಯಾರೋ ಸ್ನೇಹಿತರು ಇಬ್ರು ತರ ಚೆನ್ನಾಗಿ ಕೊನೆಗಂತೂ ಉಂಡ್ರು ತಿಂದ್ರು ಎಣ್ಣೆನು ಹೊಡೆದಕ್ಕಲ್ಲ ಒಂದ್ ಮನೇಲಿ ಬರೀ 700 ರೂಪಾಯಿಗೆ ಗುದ್ದಾಡ್ಕೊಂಡು ಚಾಕಲ್ ತಗೋ ಕಿಟ್ಬಿಟ್ಟಿರ್ದೆ ವಿಚಾರ ಗೊತ್ತಿಲ್ಲ ನಿಮ್ಗೆ? ಹೊಡೆದವ್ ನಮ್ಕೊಂಡು ಹೆಂಗಪ್ಪ ಹೋದು ವೈಕ್ಲು ನಮ್ಮ ಮಕ್ಳುಗಳನ್ನ ಸರಿಯಾಗಿ ಬಿಡ್ಬೇಡ್ರಿ ಅಂಗಣ ಹೋಗ್ಲಿ ಯಾಕೆ ನೋಡು ಆ ಜನ ನಿಂತವ್ರಿ ಅಂದ ಹೆಂಗ್ ನೆಗಡ್ಸ್ಕೊ ಬರ್ತಿದ್ದಾನ. ಕಂಡ ಸುದ್ದಿ ನಮ್ಗೆ ಯಾಕೆ ಏನು ಎದೆ ಬಾಕಿ ನೀನು ಸುದ್ದಿ ಬೇಡ ನಿಮ್ಮ ನಮ್ ಕಡೆ ಗಮನ ಹೆಂಗಾರ ಮಾಡ್ತಾರೆ ಹೋಗ್ರಪ್ಪ ಅದು ಹೇಳಪ್ಪ ನಾವು ಒಳಗೆ ಕೂತ್ಕರಿ ಅಂತ. ಇಲ್ಲಿ ಯಾರ ಬಂದು ಕೂತ್ಕಲಿ ಅಂತಲೇನವ್ರು. ನನ್ನ ಹೋಟ್ಲುತ್ತವೆ ಬತ್ತೆ ನನ್ನ ಹೋಟ್ಲುತ್ತವೆ ಬಂದು ಮಾತಾಡ್ತಿರಲ್ಲ ಕಂಡೋರಟ್ಟಿ ಸುದ್ದಿ ನೆಲ್ಲು ಜಾಗಿಲ್ವ ನಿಮ್ಗೆ? ಹೋಲಿ ಬಿಡಕ ಬೇರೆ ಸುದ್ದಿ ನಮ್ಗೆ ಯಾಕೆ? ಮೊದಲನೇ ಬೋಣಿ ನಿಮ್ದೆ ಕಣ್ರಪ್ಪ. ಏನ್ ನಮ್ ಜಾಬಲ್ ದುಡ್ಡಿಲ್ಲ ಅನ್ಕೊಂಡಿದೆ ಕಾಯಿಸ್ಕೊಡಿ ಟೀಯ ತೋರ್ಸ 5 ರೂಪಾಯಿ ನೋಟ ನೀರು ಅಕ್ಕ 500 ರೂಪಾಯಿ ಲೋಟು ಚಿಲ್ರೆ ಇಲ್ಲ. ನಾನೊಂದ್ ಮಾತು ಹೇಳ್ತೀನಿ ಹಂಗೆ ಟೀ ಕುಡಿತ ಕೇಳಿಸ್ಕರಿ. ನೀವ್ ಅವ್ರ ಹೆಂಗಾರ ಹೊಂಟಲ್ಲ ಅಚ್ಚಕ್ಕೆ ಯಾರು ಗಮನ ಕೊಡ್ಬೇಡಿ ನಮ್ ಜನ ಗಮನ ಕೊಡಿ. ಅಲ್ಲ ಕಣ್ರಪ್ಪ ಇಬ್ರುವೆ ತೊಲೆಯಂಗ್ ಇದ್ದಿರ್ ದೊಪ್ಪ ತೊಲೆಯಂಗ್ ಅಟ್ಟಿಲಿ ಸಿಕ್ಕಿದ್ರೆ 4 ಆಳ ಐತಿರಿ. ನಿಮ್ಗೆ ಏನ್ ಬಂದಿರೋದು ದೊಡ್ಡರಾಗ ಎಲ್ಲಾರು ಕೆಲ್ಸಕ್ಕೆ ಹೋಗ್ ಬಂದಾನೆ ಬೆಳಿಗ್ಗೆ ಎದ್ದು ಉಣ್ಕ ಬಂದ್ರೆ ಅವ ಇವ್ನ ಎಡ್ತಿ ಗಾರ್ಮೆಂಟ್ಸ್ ಹೋಯ್ತಾಳೆ ಇವ್ನ ಎಡ್ತಿ ಗರ್ಭ ಕಡ್ಡಿ ಉಚ್ಚಕ್ ಹೋಯ್ತಾಳೆ. ಇಬ್ರು ಉಂಡ್ಬಿಟ್ಟು ಈ ಬಂದ್ ನೋಟುತ್ತಾ ಕೂತ್ಕೊಬಿಟ್ರು ವತಾರಿನ 1 ಗಂಟೆ ಅರ್ಗದ್ದು ಉಂಡದ್ 2 ಗಂಟೆ ಬರೀ ಕಂಡೋರಟ್ಟಿ ಸುದ್ದಿ. ಎಲ್ಲಾರ ಹೋಗಿ ಗೇಮಿಗೆ ಏನ್ ಬಂದಿರ್ತೀವಿ ನಿಮ್ಗೆ ಮಲ್ಲಾದ್ರ ನಮ್ಗೆ ಯಾರಕ್ಕ ಕೆಲ್ಸ ಕೊಟ್ರು ಸುಮ್ನಿರಕ ಏನ್ ಬೆಂಗ್ಳೂರ್ಗೊಮ್ಮೆ ನಾವು ನಿಮ್ಗೆ ಯಾರು ಕೊಟ್ರೆ ಕೆಲ್ಸವಂತ ಅಲ್ಲಕ್ಕ ನಮ್ಮ ಮರಯ್ಯ ಹಿರಿಕರು ಒಂದ್ ಗಾದೆ ಹೇಳವ್ರೆ ಗಾದವ್ನಿಗೆ ಕಮಲ ಗೇದವ್ನ ಕೂಲಿ ಅಂತ. ಗೇಯ್ತಿನ ಮನ್ಸಿದ್ರೆ ಕೆಲ್ಸ ಯಾಕಿಲ್ಲ ನೋಡಿಲ್ಲಿ ನಮ್ಮೂರ್ ಜನ ಬಾಳ್ಗೆಟ್ಕೊಂಡ್ ಕುತ್ಕೋಬಾರ್ದು ಅಂತ ಹೇಳಿ ನಮ್ಮ ಪಂಚಾಯತಿಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಜಾರಿಗೆ ಬಂದದೆ. ಅಲ್ಲಿ ಹೋಗಿ ಮೊದಲು ನೀವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕು. ಜನತಾ ಕಾರ್ಡ್ ರೇಷನ್ ಕಾರ್ಡ್ ಕೇಳಿ ಎಂತದು ಐಡಿ ಕಾರ್ಡ್ ಕೇಳಿ ಯಾವ್ದಕ್ಕ ಜಾಬ್ ಕಾರ್ಡು ಮುಖನಪ್ಪ ಇವೆಲ್ಲ ಗೊತ್ತಿಲ್ಲ ನಮ್ಗೆ ಬಾಕಿದೆಲ್ಲ ಗೊತ್ತು. ಜಾಬ್ ಕಾರ್ಡ್ ಅಂದ್ರೆ ಉದ್ಯೋಗ ಚೀಟಿ ಅಂತ ಅರ್ಥ. ಅಕ್ಕ ನೀನಾದ್ರೂ ಅವ್ರಿಗೆಲ್ಲ ದುಡ್ಡು ಕಾಸು ಅದೇನೋ ಮಾಡ್ಕೊಡ್ತಾರೆ. ನೀನೇನು 2 ಅಕ್ಷರ ಹೋಗ್ಬಿಟ್ಟು ಇವ್ರೇ ನಮ್ ನಾಟಕ ಮಾಡಕ್ ಕೊಡೋರು ನಿನ್ಗೆಲ್ಲ ಗೊತ್ತು ನಮ್ಗೇನ್ ಗೊತ್ತಿದ್ದಕ್ಕ? ಅದು ನೀನೇನು ಅಂದಲ್ಲಪ್ಪ ಗಂಡ ಸತ್ತೋದ್ರ ದುಡ್ಡು ಮಾಡಿಸ್ಕೊಡ್ತೀವಿ ಅಂತ. ಅವ್ರಿಗೆಲ್ಲ ದುಡ್ಡೆಲ್ಲ ಮಾಡ್ಕೊಡ್ತೀನಿ. ಮೋಟ್ ಕಸನ್ ಬಲ್ತಕ ಮಕ್ಕ ಕೆರ್ದಾಕ್ ಕೊಡ್ತಾರ ಹುಷಾರು ಗಂಡ ಸತ್ತವ್ರು ಅಂತ ಬೇಡ. ಹಾಗಾಗಿ ಈಗ ನೋಡಪ್ಪ ನಾನು ವತರಿಂದ 10 ಗಂಟೆಗೆ 6 ಗಂಟೆಗೆ ಎದ್ದು ಬರ್ತೀನಿ. 5 ಗಂಟೆಗೆ ಎದ್ದು ಬಂದು ಹೋಟ್ಲು ಕೆಲಸ ಮಾಡ್ತೀನಿ. 9 ಗಂಟೆ 10 ಗಂಟೆ 10 ಗಂಟೆ ಆದ್ಮೇಲೆ ನಮ್ಮೂರ ಅಂಕವಿಕಲ್ರ ಅವ್ರೆ ವಿಧವೆ ಇದ್ದಾರೆ ಅಲ್ವಾ, ಹೆಣ್ಮಕ್ಳು ಮದ್ವೆ ಆಗದೆ ಇರೋರು ಇದ್ದಾರೆ. ಇವ್ರುಗಳಿಗೆಲ್ಲ
ದುಡ್ಡು ಮಾಡಿಸ್ಕೊಡಕ್ಕೆ ಗೊತ್ತಾಗೋದಿಲ್ಲ ಪಾಪ ಅವ್ರಿಗೆ. ಪೆನ್ಷನ್ ಮಾಡಿಸ್ಕೊಡಕ್ಕೆ ಅಂತ ನೀಲ ಅದಾರು ಕಲ್ತ್ಕ ಅದಾರು ಮಾಡಿಸ್ಕೊಡ್ತೇವೆ ನಮ್ಗೆ ಏನಕ್ಕ ನಿಮ್ಗೆ ಏನ್ ಗೊತ್ತಿಲ್ಲ ಬಂದಿರೋದು ಪಾನ್ ನಡುಗು ಇಬ್ರಿಗುವೆ ಸಿಗದ್ರೆ 4 ತೊಲೆ ಆಯ್ತಿರಿ ಯಾರಕ್ಕ ಕೆಲಸ ಕೊಟ್ರ ನಮ್ಗೆ ಹೇಳದಷ್ಟು ಕೇಳ್ರಿ, ಜಾಸ್ತಿ ಮಾತಾಡ. ಇವತ್ತೇ ಹೋಗಿ ಪಂಚಾಯತಿಲಿ ಹೋಗ್ಬಿಟ್ಟು ಅಲ್ಲಿ ಪಂಚಾಯತಿಲಿ ಪಿಡಿಒ ಅವ್ರೆ, ಸೆಕ್ರೆಟರಿ ಅವ್ರೆ, ಗ್ರೇಡ್ 1 ಸೆಕ್ರೆಟರಿ ಅವ್ರೆ, ಆಮೇಲೆ ಎಲ್ಲಾರು ಅವ್ರೆ, ಕಲೆಕ್ಟರ್ ಎಲ್ಲರೂ ಅಲ್ಲಿ ಹೋಗ್ಬಿಟ್ರು ನಾನು ಕೆಲಸ ದುಡಿಬೇಕು ಸ್ವಾಮಿ, ಹೆಂಗ್ಸ್ ಎಲ್ಲ ಪಾಪ ವಯಸ್ಸಾದವ್ರೆಲ್ಲ ದುಡಿತವ್ರೆ, ನಿಮ್ಗೆ ಏನ್ರೋ ಬಂದಿರೋದು ಇಬ್ರಿಗೂ ಒಳ್ಳೆ ಆನೆ ಇದ್ದಂಗಿದ್ದೀರಿ ಹೋಗ್ಬಿಟ್ರು ಇವತ್ತೇ ಹೋಗಿ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಂಡು ಜಾಬ್ ಕಾರ್ಡ್ ಆದ್ಮೇಲೆ ನಮ್ಗೆ ಕೆಲಸ ಕೊಡಿ ಅಂದ್ರೆ ಕೊಡ್ತಾರೆ. ಅದನ್ನು ಕೂಡ ನಾಳಿದ್ದ ಸಭೆಯಲ್ಲಿ ಹೇಳ್ಮ, ಈಗ ಬೇಡ, ಈಗ ಮರ್ಯಾದೆಗೆ ಹೋಗ್ಲಿ. ನಮ್ಮ ರಾಜ್ಕುಮಾರ್ ಏನ್ ಹೇಳೋರು ಗೊತ್ತಾ? ಏನ್ ಹೇಳೋರು ಅಂತಂದ್ರೆ, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲ್ಲಿ ಬರುವುದು ಬೆಳಕು, ನಿನ್ನ ಬಾಳಲ್ಲಿ ಬರುವುದು ಬೆಳಕು, ಆಗದು ಎಂದು ಮನದಂತಿದ್ದರೆ ಮಾತವು ಉಂಟು, ಎಚ್ಚದೆ ಇರಬೇಕೆಂದೆಂದು, ಎಚ್ಚದೆ ಇರಬೇಕೆಂದೆಂದು. ಹೋಗ್ತಾರೆಲ್ಲ ಬೆಂಗಳೂರಿಗೆ ಹೋಗವ್ರೆ, ರಾತ್ರಿ ಅಷ್ಟ ಮನ್ಗಿದ್ರು ಹೋಗ್ತಾರೆ, ಬೆಂಗಳೂರಿಗೆ ಹೋಗವ್ರೆ, ಮಧ್ಯಾಹ್ನಕ್ಕೆ ಸ್ಕೂಲಲ್ಲಿ ಊಟ ಕೊಡ್ತಾರೆ. ಈಗ ಸಂದಕ್ಕೆ ಹೋಗಿ ಅಕ್ಕಿ ತಕ ಬರೋದು ಅಂತಂದ್ರೆ ಎಲ್ಲೋದ್ನೋ ಏನ್ ಕಥೆ ಅಕ್ಕನವ, ಎಲ್ಲೋದ್ನೋ ನೋಡಿದ್ರಿ ಅವ ರೇಷನ್ ತಕ ಬರೋದು, ಮನೆಗ್ ಸಾಮಾನ್ ತಕ ಬರೋದು ಅಂತಂದ್ರೆ ಎಲ್ರು ಯಾರು ಕೊಟ್ಟಾರವಾ ಈ ಊರ್ನಲ್ಲಿ? ಹೋಗ್ಬಿಟ್ಟು ಬೋರಗೌಡನ್ ಕೇಳ್ದೆ, ಅವನು ಇಲ್ಲ ಅಂದ. ಆ ತಿಮ್ಮಪ್ಪನ್ ತಕ್ಕ ಹೋಗಿದ್ದೆ, ಅವನು ಇಲ್ಲ ಅಂದ. ಊರ್ನಲ್ಲಿ ಕೆಲ್ಸವೂ ಇಲ್ಲ. ಒಂದ್ 500 ರೂಪಾಯಿ ಸಾಲ ಕೊಡು ಅಂದ್ರು ಕೊಡೋರು ಯಾರು ಇಲ್ಲ. ಏನ್ ಮಾಡುದು? ಏನ್ ಮಾಡೋದಪ್ಪ ಈಗ? ಈಗ ಒಂದ್ ಕೆಲ್ಸ ಮಾಡು, ಮಗ ಇಸ್ಕೂಲ್ಗೆ ಹೋಗದ, ಮಗ ಇಸ್ಕೂಲ್ ಇನ್ನೇನೋ ಬಿಡು ಟೈಮ್ ಆಯ್ತು, ಮಗ ಕರ್ಕೊಂಡು ನಡಿ ಬೆಂಗಳೂರು ತನಕ ಎಲ್ಲಾರು ಹೋಗ್ಬಿಟ್ಟು ಜೀವನ ಮಾಡಮ್ಮ. ಬೆಂಗಳೂರಿಗೆ ಕಟ್ಟಿರು ಮನೆ ಬಿಟ್ಟು ಹುಟ್ಟಿರು ಊರ್ ಬಿಟ್ಬಿಟ್ಟು ಬೆಂಗಳೂರು ಸರ್ಕೋಗಿ ಜೀವನ ಮಾಡಕ್ ಆಗದವ? ಇಲ್ಲ, ಅಪ್ಪ ಕಾಲು ಮರ ಅಂದ್ಬಿಟ್ಟು ಇಲ್ಲೇ ಸಾಯಿ ಹೋಗ್, ನಾನು ಹೋಯ್ತೀನಿ. ನಾನು ಇರಪ್ಪ ಬರ್ತೀನಿ, ಇರು. ಹೋಗು, ಬ್ಯಾಗ್ ತಗೊಂಡು ಬಟ್ಟೆಗಳು ತುಂಬ್ಕೊಂಡು ಬರೋಗು, ಮಗ ಇಸ್ಕೊಳ್ ಬಿಡ್ತದೆ, ಇನ್ನೇನೋ ಕರ್ಕೊಂಡು ಅಂಗಡಿ ಹೋಮ. ಯಾರಿಗೆ ಹೇಳಲಿ ಸಂಘಕ್ಕೆ ದುಡ್ಡು ಕಟ್ಟಬೇಕು. ಒಂದು 20 ಜನ ಹೆಂಗಸರು, ಸುಮ್ಮನೆ ನೀ ಮಾತಾಡ, 19 ಜನ ಹೆಂಗಸರು ಧೈರ್ಯ ಕೂತವ್ರೆ. ಸಂಘ ದುಡ್ಡು ಕೊಡದೆ ಎತ್ತಗೋದ್ಲ ಕಣ್ಣೆಲ್ಲ ನೋಡಿದ್ರೆ ಮನೇಲಿ ಬೀಗ ಬೇರೆ ಹಾಕದೆ. ನೀ ಎಲ್ಲಾರು ನೋಡ್ದವ? ಬಸ್ ಸ್ಟ್ಯಾಂಡ್ ಹೋದ್ಲ ಸರಿಯಾಗಿದ್ದೆ ನೀನು. ಹೌದಾ, ನಿಮ್ಮ ಮಾಯಮ್ಮ ಹೇಳಿದ್ಲು ಬಸ್ ಸ್ಟ್ಯಾಂಡ್ ಹೋದ್ಲು ಅಂತ. ಅಲ್ಲ ಕನಕ, ಸಂಘಕ್ಕೆ ಹೆಂಗಸರೆಲ್ಲ ಬಂದು ಕೂತವ್ರೆ, ಚೀಟಿ ಕಟ್ತಾನೆ. ಈಗ ಬಟ್ಟೆ ತಕೊಂಡು ಮಾದೇಶ್ವರ ಜಾತ್ರೆ ಕೊಟ್ಟಿದ್ದೆಲ್ಲ ಸರಿಯಾಗಿ ಗಾಯಮಾನ ಇತ್ತು ನಿನಗೆ? ಯಾವ ಮಾದೇಶ್ವರ ಜಾತ್ರೆಗೂ ಮಾವ ಹುಣ್ಣು ಕಿಟ್ಟಿಲ್ಲ, ಜುಟ್ಟು ಮರ್ಗ್ಯಾವ ಅಂತ ಊರ್ ಬಿಟ್ಟು ಪೇಟೆಗೆ ಹೋಯ್ತಾಮಿ ಮೊಬೈಲ್ ಕೂಲಿ ಇಲ್ಲ ಅನ್ಬಿಟ್ಟು. ಇದೇನ್ ನೀನ್ ಹೇಳ್ತೀವಿ ಒಂಥರ ಒಬ್ಟಾಗಿ ಮಾತಾಡ್ತಾಳೆ, ಏನ್ ಸಮಾಚಾರ ಅಂತ? ಬೆಂಗಳೂರು ತನಕ ಹೋಗ್ಬಿಟ್ಟು ಎಲ್ಲಾರು ಜೀವನ ಕಳಿಮ. ಈ ಊರ್ನಲ್ಲಿ ಕೂಲಿನೂ ಇಲ್ಲ, 500 ರೂಪಾಯಿ ಸಾಲ ಕೊಡೋರು ಯಾರು ಇಲ್ಲ. ಅಯ್ಯೋ ನಿನ್ ಮನ್ ಕೈನಾಗ ದೊಡ್ಡವ್ರು ಒಂದ್ ಗಾದೆ ಹೇಳವ್ರೆ, ನನ್ನೂರ್ ಗುಂಜ ನೆರೂರ್ಗೆ ಆಟೆ ಅಂತ. ಏನ್ರಪ್ಪ, ಹುಡ್ದೂರ ಬಿಟ್ಬಿಟ್ಟು ನೀನ್ ಪ್ಯಾಟ್ಗೆ ಹೋಗಿ ಬದುಕಟ್ಕೋದೇನು? ಇಲ್ಲಾರುವೆ ಒಂದ್ಸರಿ ರಸೀಟ್ ಕೊಡ್ರಿ ಅಂದ್ರೆ ಸಾಲ ಕೊಡ್ತಾರೆ. ಏನವ, 1-2 ಸರಿ ಅಕ್ಕಿ ಕೊಡ್ರಿ ಅಂತ ಕೊಡ್ತೀರಿ, ಒಂದ್ ಪಾ ಉಡಿ ಕೊಡಿ ಅಂತ ಕೊಡ್ತೀರಿ. ಅಲ್ಲೆಲ್ಲಾರ ಹೋಗಿ ಕಾಡ್ಜಕ್ಕ ಪುಳ್ಳೆ ಪುಸ್ರ ಒತ್ಕೊಂಡ್ಬಂದು ಅಡ್ಗೆ ಮಾಡ್ಕೊ ಇಟ್ಟುಣ್ಬೋದು. ಇವನು ಬೆಂಗಳೂರಲ್ಲಿ ಹೋಗಿ ಮನೆ ಬಾಡಿಗೆ ಕಟ್ಕೊಂಡು ಗ್ಯಾಸ್ ತಕೊಂಡು ಲೈಟ್ ಬಿಲ್ ಕಟ್ಟಿ ಮಕ್ಳು ಓದ್ತಿ ಇವೆಲ್ಲ ಮಾಡಕ್ ಆದದ ಅಣ್ಣ? ನೀನ್ ಎತ್ತಿಗೆ ಬೆಂಕಿ ಹಾಕ ಎಡ್ತಿ ಹೇಳೋದಂತ ನೀನು ಕರ್ಕ ಹೋಯ್ತಾ ಕೂತಿದ್ಯಲ್ಲ ಅಣ್ಣ. ಕೆಲ್ಸಕ್ಕೆ ಹುಡಿಕಂದು ನೀನ್ ಪ್ಯಾಟ್ಗೆ ಹೋಗ್ಬೇಕಾಗಿಲ್ಲ. ನಮ್ಮೂರ್ ಜನ ನಮ್ಮೂರಲ್ಲೇ ಉಳಿಬೇಕು, ಗುಳೆ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಜಾರಿಗೆ ಬಂದಿದೆ. ಅಲ್ಲಿ ಯಾರು ದುಡಿಮೆ ಮಾಡ್ತೀನಿ ಅಂತ ಇಚ್ಛೆ ಪಡ್ತಾರೋ ಅವ್ರಿಗೆ ಕೆಲಸ ಕೊಡ್ತಾರೆ ಕಣಣ್ಣ. ಓದಿಲ್ವಲ್ಲವಾ? ಅಯ್ಯೋ ರಾಮ, ಕೂಲಿ ಮಾಡೋಕ್ಕೂ ಓದ್ಬೇಕವ ಯಾರ? ಓದುದ್ ಗೀದುದ್ ಏನು ಬೇಕಾಗಿಲ್ಲ. ಈಗ ನೋಡೋಣ,
ನಿಮ್ಮ ಹತ್ರ ಜಾಬ್ ಕಾರ್ಡ್ ಇದ್ದದಣ್ಣ? ಜಾಬ್ ಕಾರ್ಡ್ ಜಾಬ್ ಕಾರ್ಡು ಈಗ ಒಂದ್ ಕೆಲಸ ಮಾಡು, ಇವತ್ತೇ ಹೋಗು. ಇಲ್ಲಿಂದ ತಲೆ ಕೆಡ್ಸ್ಕೋಬೇಡ ನೀನು. ಆಧಾರ್ ಕಾರ್ಡ್ ತಕೊಂಡು, ರೇಷನ್ ಕಾರ್ಡ್ ತಕೊಂಡು, ಫೋಟೋ ತಕೊಂಡು ನೀನು ಪಂಚಾಯತಿಗೆ ಹೋಗು. ಅಲ್ಲಿ ಮಾಡ್ಕೊಡ್ತಾರೆ. ಅಲ್ಲಿ ಹೇಳು, ಸ್ವಾಮಿ ನಮ್ಗೆ ದುಡಿಮೆ ಇಲ್ಲ, ಬಡತನ ಅಂತ ಹೇಳಿದ್ರೆ ಅವರು ಕೆಲಸ ಕೊಡ್ತಾರೆ. ನಿಮ್ಗೆ ಜಾಬ್ ಕಾರ್ಡ್ ಆದ್ಮೇಲೆ ಅರ್ಜಿ ಕೊಟ್ಟರೆ ಅರ್ಜಿ ಕೊಟ್ಟ 15 ಕೆಲಸ ಕೊಡ್ತಾರೆ. ನೋಡೋಣ, ಈಗ ಯೋಜನೆ, ಗ್ಯಾರಂಟಿ ಯೋಜನೆಗಳು ಬಂದವೆ ಅಲ್ವಪ್ಪ? ಅದೇ ಗೊತ್ತಾದೆ. ಮಕ್ಕಳ ಸರ್ಕಾರಿ ಶಾಲೆ ಓದಿಸ್ಕೊಂಡು ಮಗಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾವ್ರೆ. ಈ ಸ್ಕೂಲಲ್ಲಿ ಏನವ ಸೊಸೈಟಿಲಿ ಅಕ್ಕಿ ಕೊಡ್ತಾವ್ರೆ. ಹೆಂಗೋ ಬದುಕು ಮಾಡಿಸೋದು ಬಿಟ್ಟು ಕೆಟ್ಟು ಪಟ್ಟ ಸೇರು ಅಂತ ಹೋಗಿ ಪೆಟ್ಟಕ್ಕೆ ಹೋದ್ರೆ ಜೀವನ ಬದುಕು ನಡ್ದಣ್ಣ. ಇರ್ಬೇಕು. ಗಂಡಸ್ರಿಗೆ ಹೆಂಗಸ್ರಿಗೆ ಎಲ್ಲ ಕೊಟ್ಟಾರ ಕೆಲಸವ. ಎಲ್ಲ ಗೇತವ್ರು ನೋಡಲ್ಲ. ನಾವು ಕುಳವ ನಿಂತವಳಲ್ಲ, ಅವಳಿಗೂ ಕೊಡ್ತಾವ್ರ ಕೆಲಸ. ನಿನ್ಗೆ ನಾವು ಬಂದಿರೋದು. ಹೋಗ್ರಿ, ಇಬ್ಬರಿಗೂ ಗಂಡ ಹೆಡ್ತಿರಿ ಇಬ್ರು ಅಂದ್ರೆ ಒಂದು ಕುಟುಂಬದಲ್ಲಿ ಯಾರೇ ಕೆಲಸ ಮಾಡಿದ್ರು ಒಂದು ಕುಟುಂಬಕ್ಕೆ 100 ದಿನ ಕೆಲಸ ಕೊಡ್ತಾರೆ. ನಾಳೆ ಸಭೆನೂ ಕೊಡೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅಲ್ಲಿ ಸೇರಿದಾಗ ಎಲ್ಲ ತಿಳಿಸ್ತಾರೆ. ನಡ್ರಿ ರೂಪಾ ಮೇಡಮ್ ಬರ್ತಾರೆ ಸಭೆಗೆ, ಎಲ್ಲ ತಿಳಿಸ್ಕೊಡ್ತಾರೆ. ನಡ್ರಿ, ಜೊತೆಗೆ ಅಲ್ಲಿ ಏನೇ ಲೆಕ್ಕ ಪರಿಶೋಧನೆ ಕೆಲ್ಸಕ್ಕೆ ಹೋಗೋಕ್ ಮತ್ತೆ ಹಿಂದೂಕ ನೋಡಪ್ಪ, ಈಗ ಅಕ್ಕ ಬಂದೆ ನಿಂಗೆ ಒಂದು ಒಳ್ಳೆ ವಿಚಾರ ಹೇಳೋದು ನೋಡು. ಹೋಗಿ ಪಂಚಾಯತಿಗೆ ಹೋಗಿ ಕೆಲಸ ಸಿಗ್ತದೆ, ಹಿಂಗ್ ಹೋಗಿ ಮಾಡು ಅಂತ ಹೇಳೋದ್ಕೆ ಇವತ್ತು ನಾನು ಹೇಳ್ತಿ ಏನ್ ಮಾಡ್ತೀನಿ ಗೊತ್ತಾ? ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿ ಬಿಳಿ ಸೇರ್ಕೊಂಡು ಅಲ್ಲಿ ನಿಂತಿರ್ತಿ ಅಂತ ಅನ್ಬಿಟ್ಟು ತಟ್ಟೆ ದಡಾರ್ನ ಎಳಸ್ಕೊಂಡು ಬಡಗ್ಬಿಟ್ರು ಮುದ್ದೆಗೆ ಎಸಿತೀನಿ. ನಿಂಗೆ ಇವತ್ತೇನು ಗೊತ್ತಾ? ಮಾರವಾಗಿ ತಟ್ಟೆ ಕೊಟ್ಬಿಟ್ಟು ಹೊಟ್ಟೆ ತುಂಬಾ ಏನು ಒಂದು ಊಟ ಹಾಕ್ತಾಳಕ್ಕನು ಕೊನೆಗೆ ಲಾಸ್ಟ್ ಅಲ್ಲಿ ಬರೀಕ್ ಹೋಗ ಒಂದು ಏನಕ್ಕೆ ಬಾಳೆಹಣ್ಣು ಕೊಡ್ತಾಳ ಗೊತ್ತೇ? ಇವತ್ತು ಅಕ್ಕ ಹೇಳ್ಕೊಂಡು ಒಳ್ಳೆ ವಿಚಾರ ಅಂದ್ರೆ ಇವತ್ತು ಕೆಲ್ಸಕ್ಕೆ ಹೋಯ್ತಾವ್ರಿ ಪಂಚಾಯತಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು. ಅಷ್ಟೇ ನನ್ಗೆ ಹಿಂಗ್ ಕೊಡ್ತಾಳೆ ಗೊತ್ತೇ? ನಿನ್ಗೇನ್ ಕೊಟ್ಟಾಳು? ಬೆಳಿಗ್ಗೆ ಆಯ್ತು ಅಂದ್ರೆ ತಾನೇ ಎದ್ದು ಕಾಫಿ ಕಾಯಿಸಿ ಎಲೆ ಕಿತ್ತಿ ಹೋಗಿದ್ರೆ ಬಿಟ್ಬಿಟ್ಟು ಅಲ್ಲಿಗೆ ಕಾಫಿ ಕಾಯಿಸಿ ಕಾಫಿ ಕೊಟ್ಟು ಬೆಳಿಗ್ಗೆ ನಾಷ್ಟ ಕೊಟ್ಟು ಮಧ್ಯಾಹ್ನ ಊಟ ಬರೋದವ್ರು ಪರವಾಗಿಲ್ಲ, ಸಾಯಂಕಾಲ ಊಟ ಕೊಟ್ಟು ಉಪ್ಪ ಕೊಟ್ಟು ಎಣ್ಣೆ ಕೊಟ್ಟು ರಾತ್ರಿ ಮಲಿಕೆ ಡ್ರೈ ಫ್ರೂಟ್ಸ್ ಬೇರೆ ತಗೊಂಡ್ಬಂದು ಕೊಡ್ತಾನೆ. ಕೆಲಸದಿಂದ ಕೆಲಸ ಹೆಂಗೋ ಹಾಕೊಂಡು ನಮ್ಗೆ ಒಳ್ಳೆ ಡ್ರೈ ಫ್ರೂಟ್ಸ್ ನನಗೆ ನನಗೆ ಕೆಲಸ ಇಲ್ದಾಗ ಹೋಗ್ಲು ಊರ್ ತಾವ್ ನಿಂತ್ಕೊಂಡ್ ಬಾಳ್ಗೆಡ್ತಿದ್ರಿ. ಕೆಲಸ ಸಿಕ್ಕದ್ಮೇಲೆ ಇದಾಕಿಬ್ರು ಬಾಳ್ಗೆಡ್ತಾ ಇದೀರಿ ಅಂತ ನೀನು ಪಂಚಾಯತಿಗೆ ಹೋಗಿ ಹಿಂಗೆಲ್ಲ ಕೆಲಸ ತಗೊಂಡು ಹೇಳ್ದಲ್ಲಕ್ಕ, ಹಂಗೆ ಹೋಗಿ ನಾವು ಕೇಳಿ ವಿಚಾರಿಸ್ತೋ. ನೀವ್ ಹೇಳ್ದಂಗೆಲ್ಲ ಮಾಡ್ದೋ. ಪಂಚಾಯತಿಗೆ ಹೋಗಿ ದುಡಿತಾ ಇರೋದಕ್ಕೆ ನೀವ್ ಹೇಳಕ್ ಬಂದಿತ್ತು, ನೀವ್ ಹೇಳ್ತಿದ್ದೀರಿ. ಇಬ್ರು ಹೇಳಿದ್ರು ಏನು ಉದ್ಯೋಗ ಖಾತ್ರಿ ದುಡ್ಡು ಬರ್ತಾ ಇದೆ, ಚೆನ್ನಾಗಿದ್ದೀವಿ, ಸಂಸಾರ ಖುಷಿ ಆಗದೆ ಅಂದ್ರು. ನೋಡಪ್ಪ, ಯಾವ್ದೇ ಕುಟುಂಬದಲ್ಲಾಗ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ದುಡ್ಡು ಎಷ್ಟು ಬರ್ತದೆ ಅನ್ನೋ ಮುಖ್ಯ ಅಲ್ಲ, ದುಡಿಮೆ ಮಾಡ್ತಾ ಇರ್ಬೇಕು. ಈಗ ನೋಡ್ರಿ, ಅದಕ್ಕೆ ದುಡಿಮೆ ಯಾವಾಗ್ಲೂ ಮುಖ್ಯ. ದುಡಿಮೆ ಇದ್ರೆ ನಮ್ಗೆ ಮರ್ಯಾದೆ ಕೊಡ್ತಾರೆ, ಜನ ಗೌರವಿಸ್ತಾರೆ. ಖಾಲಿ ಪೋಲಿಯಾಗಿ ನಿಂತ್ಕೊಂಡಿದ್ರೆ ಮೊಕ್ಕೆ ಟ್ಯಾಕ್ರಿಸು ಉಗಿತಾರೆ, ಇನ್ನೊಂದ್ರಲ್ಲೂ ಹೊಡಿತಾರೆ. ಹಂಗಾಗಿ ಈಗ ನಾನು ನಮ್ಮ ಸ್ತ್ರೀಶಕ್ತಿ ಸಂಘದವ್ರಿಗೆಲ್ಲ ನಮ್ಮ ಲೇಬರ್ಸ್ಗೆಲ್ಲ ಹೇಳೋಣ ಅಂತ ಬರ್ತಾ ಇದ್ದೀವಿ. ಯಾಕೆಂದ್ರೆ ಗ್ರಾಮ ಸಭೆಯಲ್ಲಿ ಈಗ ನಾಳೆಗೆ ಲೆಕ್ಕ ಪರಿಶೋಧನೆ ಸಭೆ ಇದೆ, ಜೊತೆಗೆ ಗ್ರಾಮ ಸಭೆ ಇದೆ, ಜೊತೆಗೆ ಪಂಚಾಯತಿಲಿ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದಾರೆ. ಜೊತೆಗೆ ಪಂಚಾಯತಿಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ ಅನ್ನೋದ್ರ ಬಗ್ಗೆ ಪಾರದರ್ಶಕವಾಗಿ ಮುಕ್ತವಾಗಿ ಸಭೆ ನಡೀತಾ ಇದೆ. ಅದಕ್ಕೆ ಅಲ್ಲಿ ಬನ್ನಿ ಅಂತ ಹೇಳಕ್ ಬಂದಿದೆ. ನಾನು ಹೆಂಗಸರೆಲ್ಲ ಕೂಗ್ ಬಂದ್ಬಿಡ್ತೀನಿ, ಗಂಡಸರು ಕೇಳ್ರಪ್ಪ ಕೇಳಿ. ನಾಳೆ ಪಂಚಾಯತಿ ಹತ್ರ ಗ್ರಾಮ ಸಭೆಯಲ್ಲಿ ಎಲ್ಲ ಬಂದು ಪಂಚಾಯತಿ ಹತ್ರ ಬಂದು ಸೇರ್ಕೋಬೇಕಂತ ಕಣ್ರಪ್ಪ. ಎಲ್ಲ ಬಂದು ಸೇರ್ಕೊಂಡ ತಿಮ್ಮಣ್ಣ ಬಂದ ಬರ್ತಾನೆ ಏನ್ ಬರ್ತಾರಕ್ಕ, ನಮ್ಮ ಮೇಡಮ್ ಬರೀ ಪಂಚಾಯತಿ ಬರ್ತಾರೆ ಇವರು. ಏನ್ ಬಂದ್ಬಿಡ್ತಾರಕ್ಕ, ಬರ್ತಾರ ಪಂಚಾಯತಿಲಿ ಗ್ರಾಮ ಸಭೆ ನಡೀತದ್ರೆ ಇವತ್ತು ಏನೋ ವಿಚಾರ ಹೇಳುತ್ತೆ ನೋಡು. ನಾವು ಈಗ ಬಂದ್ರ? ಹೌದಾ, ಆಯ್ತು. ಮಜ್ಜಿಗೆ ಗಿಜ್ಗೆ ಅದಾರ? ಏನ್ ಬೇಡಿ, ಮಾತಾಡಿ ಮೇಡಮ್. ಬಹಳ ಖುಷಿ ಆಗ್ತಾ ಇದೆ, ಜನವೆಲ್ಲ ಬಹಳ ಚೆನ್ನಾಗಿ ನೋಡಿ. ಬಂಧುಗಳೇ, ಇವತ್ತು ಯಾವುದೇ ಸರ್ಕಾರ ಬರ್ಲಿ ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸ ಯೋಜನೆಗಳನ್ನ ತರ್ತಾ ಇರ್ತಕ್ಕಂಥ. ಈಗ ನಮ್ಮ ಕರ್ನಾಟಕ ಸರ್ಕಾರ ಈಗಾಗಲೇ ನಮಗೆ 20 ವರ್ಷಗಳ ಹಿಂದೆನೆ ಗ್ರಾಮ ಪಂಚಾಯತಿಲಿ ಜನಗಳು ಗುಳೆ ಹೋಗ್ಬಾರ್ದು, ಊರಿಂದ ಊರಿಗೆ ಸೋಂಬೇರಿತನವಾಗಿ ಕೂರಬಾರ್ದು, ಇನ್ನೊಬ್ಬರ ಮನೆಯಲ್ಲ ದುಡಿಬಾರ್ದು, ಜಿದ್ದು ಪದ್ಧತಿ ಹೋಗಬೇಕು ಅನ್ನೋ ಎಲ್ಲವನ್ನ ಆಶಯವನ್ನು ಇಟ್ಕೊಂಡು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ. ಈ ಮಹಾತ್ಮ
ನೀವು ಜೋಗಪಾತ್ರೆ ಯೋಜನೆಯಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹೌದು ಮೇಡಮ್. ಅಲ್ವಾ? ಹೌದು. ನೀವೆಲ್ಲ ಕೆಲಸ ಮಾಡಿದ್ರೆ ಎಷ್ಟು ಗಂಟೆಗಳ ಕೆಲಸ ಮಾಡ್ತಾ ಇದ್ದೀರವ? ಮಾತಾಡ್ರಕ್ಕ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬಿಡ್ತೀರಿ? 9ರಿಂದ 3 ಗಂಟೆ. ಈಗ ಎಷ್ಟು ಗಂಟೆ ಆಯ್ತು? ಎಷ್ಟು ದೂರ ತಕತಾ ಇದೀರಿ? ಅಲ್ಲಿ ನೆನಪಿದ್ಯಾ? ಎಷ್ಟವ? ₹1 ಕಮ್ಮಿ 350 ರೂಪಾಯಿ ತಕತಾ ಇದ್ದೀರಾ? ನನ್ಗೆ ಗೊತ್ತಿಲ್ಲ, ನಿಮ್ಮ ಅಕೌಂಟ್ ಬರ್ತದೆ, ನಿಮ್ಗೆ ಗೊತ್ತು ದುಡ್ಡು ಎಷ್ಟು ತಕತಾ ಇದೀರಿ ಅಂತ. ಆಮೇಲೆ ನಾನೊಂದು ಹೇಳುದು, ಆಮೇಲೆ ನೀವು ನಾಳೆ ಜಗಳ ಮಾಡೋದು ಎಲ್ಲ ಬೇಡ, ನಿಮಗೆ ಗೊತ್ತಿಲ್ಲ ಆಯ್ತಲ್ವಾ? ಯಾಕೆ ಈಗ ನಾವು ಖುಷಿಯಾಗಿದ್ದೀವಲ್ವಾ? ನೋಡುವ ಇವಾಗಲೂ ದುಡಿತಾವೆ, ನೀವು ಸುಮ್ಮನೆ ಎಲ್ಲ ದುಡಿತಾ ಇದ್ದೀವಿ ಅಲ್ವಾ? ಯಾರು ಕೊಡ್ತಿದ್ರು ನಮ್ಗೆ 350 ರೂಪಾಯಿ? ಕೂತಿದ್ರೆ ಯಾರು ಕೊಡ್ತಿರ್ಲಿಲ್ವಾ? ಅಲ್ಲಿ ಬೇರೆ ಹೋಗಿ ಕೆಲಸ ಮಾಡಿದ್ರು. ಆಮೇಲೆ ಎಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವೆಲ್ಲ? ಎಲ್ಲಿ ಕೆಲಸ ಮಾಡ್ತಾ ಇದೀವಿ? ನಮ್ಮೂರಲ್ಲೇ ಕೆಲಸ ಮಾಡ್ತಾ ಇದೀವಿ. ನಮ್ಮೂರಲ್ಲೇ ಯಾರು ಕೆಲಸ ಮಾಡ್ತಾ ಇದೀವಿ? ಕೆಲಸನ ಮಾಡ್ತಾ ಇದ್ವಿ. ನಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಮ್ಮ ರೋಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ, ಕೆರೆ ಕಟ್ಟೆಗಳ ಕೆಲಸ ಮಾಡ್ಕೊತ, ನಮ್ಮ ಬದುಗಳಲ್ಲಿ ಕೆಲಸ ಮಾಡ್ಕೊತಿದ್ವಿ, ನಮ್ಮಲ್ಲಿ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊತಿದ್ವಿ ಅಲ್ವಾ? ಹಿಂಗೆ ನಮ್ಮ ಕೆಲಸ ಮಾಡ್ಕೊತೀವಿ, ನಾವೇ ದುಡ್ಡು ತಗೊಳ್ತೀವಿ ಅಲ್ವಾ? ನಾನು ಮೊನ್ನೆ ಒಂದು ಮನೆ ಕಟ್ಟಿದೆ, 29ರಲ್ಲಿ ಗುರುಪ್ರವೇಶ ಮಾಡಿದ್ವಿ. ರೇಗದೊಳಗೂ ನನಗೂ ದುಡ್ಡು ಕೊಟ್ಟರು, ಒಂದು 25 ಸಾವಿರ ನೋಡಿ ಅಲ್ವಾ? ದುಡ್ಡೆಲ್ಲ ಕೊಡ್ತಾ ಇರೋದು ಪಂಚಾಯತಿಂದ ಕೊಡ್ತೀವಿ, ಸರ್ಕಾರ ನಮಗೆ ಕೊಡ್ತಾ ಇದೆ. ಜೊತೆಗೆ ಈಗ ನಾವೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ, ಪಂಚಾಯತಿಂದ ಏನೆಲ್ಲ ಯೋಜನೆಗಳು ಕೊಡ್ತಾ ಇದೆ ಅನ್ನೋದನ್ನ ಸಭೆಯ ಮುಖಾಂತರ ಜನಗಳಿಗೆ ತಿಳಿಸ್ತಾರೆ. ಈಗ ಎಲ್ಲವೂ ಪಾರದರ್ಶಕವಾಗಿ ನಿಮ್ಮ ಮುಂದೆ ದಾಖಲಾತಿಯ ಸಹಿತ. ಪಾರದರ್ಶಕತೆ ಏನು? ಕನ್ನಡಿತರ ಅಂತ ಸುಳ್ಳು ಲೆಕ್ಕ ಇಲ್ಲ. ಯಾಕಂದ್ರೆ ಪ್ರತಿಯೊಂದು GPS ಫೋಟೋ ಆಗ್ತಾ ಇದೆ ಅಲ್ವಾ? ತಂತ್ರದಲ್ಲಿ ಅಳವಡಿಸಬೇಕು. ಹಾಗಾಗಿ ಎಲ್ಲವನ್ನೂ ನಿಮ್ಮ ಕಣ್ಣೆದುರಿಗೆ ಕಾಣುವಂಗೆ ದಾಖಲಾತಿಯ ಸಹಿತ ತೋರಿಸ್ಕೊಡ್ತಾ ಇದೆ ಅಲ್ವಾ? ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದೀವಿ ಮಾತಾಡಬೇಕು. ನಮ್ಮ ತಂಗಿ ಅವಳ ಒಬ್ಳು ಅಂಗವಿಕಲೆ, ಅವಳಿಗೂ ಕೆಲಸ ನೋಡವ, ಇವಳು ಕೆಲಸ ಮಾಡ್ತಾಳೆ ನೋಡಿ, ಇವಳು ಮಾಡ್ತಾ ಇದ್ದಿಲ್ಲ ಕೆಲಸ. ಈ ಅಂಗವಿಕಲರು, ವಯಸ್ಸಾದವರು, ಕುರುಡ್ರು, ಕುಂಟ್ರು ಇತರದೆಲ್ಲ ಏನಿಲ್ಲ. ಅಂದ್ರೆ ಅವ್ರವರ ಸಾಮರ್ಥ್ಯದ ಅನುಗುಣವಾಗಿ ಕೆಲಸ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಅಂದ್ಗಂಟ ಹೆಂಗಸ್ರಿಗೆ ಬೇರೆ ಕೂಲಿ, ಗಂಡಸ್ರಿಗೆ ಬೇರೆ ಕೂಲಿ ಇಲ್ಲ. ಈ ಸಮಾಜದಲ್ಲಿ ಮೊಟ್ಟ ಮೊದಲೇ ಸಮಾನ ಕೂಲಿ ಬಂದದ್ದು ಎಲ್ಲಿ ಗೊತ್ತಾ? ಮಹಾತ್ಮ ಗಾಂಧೀಜಿ ಬೇಕಾಗ್ತೀವಿ. ಇದು ಸಮಾನ ಕೂಲಿ. ಗಂಡಸು ಅವ್ನ ಆರೋಗ್ಯ ಆಗಿತಾನೆ, ಹೆಣ್ಣು ಮೊನ್ನೆ ಆಗ್ತಾಳೆ ಅಂತ ಅವನಿಗೊಂಥರ ಕೂಲಿ, ಇವನಿಗೊಂಥರ ಕೂಲಿ ಇಲ್ಲ. ಅವನ ಕೈಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಏನೋ ಬಂದಷ್ಟು ನೀರು ನೀಡಿ ಕೊಡ್ತಾಳೆ, ಕೈಲಿ ಸತ್ಯಪತಿ ಎತ್ತಾಳೆ, ಅವ್ರಿಗೂ ಅಷ್ಟೇ ಅಲ್ವನೇ ಅವ? ಹಾಗಾಗಿ ಎಲ್ರಿಗೂ ಸಮಾನ ಕೂಲಿ ಸಿಗ್ತಿರ್ತಕ್ಕಂಥದ್ದು ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಅರ್ಥ ಆಯ್ತವ? ಇನ್ನೇನಾದ್ರು ಕೇಳಕ್ಕಿದ್ಯಾ? ನಮ್ಮ ರೂಪ ಮೇಡಮ್ ಬರ್ತಾರೆ, ಹೆಚ್ಚಿನ ಮಾಹಿತಿ ಅವ್ರು ಬರ್ತಾ ಇದ್ದಾರೆ. ನಮ್ಮ ಗ್ರಾಮ ಯಾವಾಗಲೂ ಸ್ವಚ್ಛವಾಗಿರ್ಬೇಕು. ನಮ್ಮ ಮೋರಿ ಕೆಲಸ ಮಾಡ್ಕೊತಾ ಇದ್ದೀವಿ, ನಮ್ಮ ಊರಲ್ಲಿ ಸಿಗ್ತದೆ ಸ್ಮಶಾನದ ಕೆಲಸ ಮಾಡ್ಕೊಂಡಿದ್ದೀವಿ, ಬದುಗಳಲ್ಲಿ ಗಿಡಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ, ರಸ್ತೆ ಬದುಗಳಲ್ಲಿ ಅಲ್ವಾ? ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಹಿಂದೆಲ್ಲ ಇತ್ತು, ಅದು ಈಗಿಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಮಾಡ್ಕೊಂಡಿದ್ದೀವಿ. ನಾವು ಚೆನ್ನಾಗಿ ಬೆಚ್ಚಗೆ ರೂಮಲ್ಲಿ ಮನೆ ಕತ್ತೀವಿ ಅಲ್ವಾ? ಅದ್ರ ರಸಗಳಿಗೆ ಕೊಟ್ಟಿಗೆ ಇರಲ್ಲ ಅಂತ ಅದರ ಅಡಿಯೆಲ್ಲ ಕೊಟ್ಟಿಗೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ, ಹೌದಲ್ವಾ? ಮತ್ತೆ ಬಿದ್ದರಿತ ನೀರು ಗುಂಡಿಗಳನ್ನ ಮಾಡ್ಕೊಂಡಿದ್ದೀವಿ. ಭೂಮಿಯಲ್ಲಿ ಹಿಂಗಬೇಕು, ಜಲ ಹೆಚ್ಚಬೇಕು ಅಂತ ಹೇಳಿ ಅಲ್ವಾ? ಎಲ್ಲ ಕೆಲಸ ಕಾರ್ಯ ಆಗೋ ಜೊತೆ ಮೊದಲು ಎಲ್ಲ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಿದ್ದೀವಿ ಇದೇ ಯೋಜನೆಯಲ್ಲಿ, ಅದಲ್ವಾ? ಇವೆಲ್ಲ ನಮ್ಮೂರು ಕೆಲಸ ನಾವೇ ಮಾಡ್ಕೊತಾ ಇದ್ದೀವಿ, ನಮ್ಗೆ ದುಡ್ಡು ಕೊಡ್ತಾ ಇದೆ. ಇದೆಲ್ಲ ನಮ್ಮೂರು ಸ್ವಚ್ಛಂದವಾಗಿರ್ಬೇಕು, ನಮ್ಮೂರು ಜನ ಇಲ್ಲೇ ಉಳ್ಕೋಬೇಕು, ಪ್ರತಿಯೊಬ್ಬರಿಗೂ ದುಡಿಮೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ನಮ್ಮ ರಾಜಪ್ಪ ದಳವಾಡಿ ಹೇಳ್ತಾರೆ, ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳು ಸಮಗಮ. ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳು ಗಮಗಮ. ಹಳ್ಳಿ ಹಳ್ಳಿ ಅರಳು ಗಮಗಮ. ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಗ್ರಾಮ. ಮಾತಾಡ್ತಾರೆ. ನಮ್ಮ ನಾಟಕ ನೋಡಿದ್ರೆ ನಿಮ್ಮೆಲ್ರಿಗೂ ನಮ್ಮ ತಂಡದ ಪರವಾಗಿ, ಇಲಾಖೆ ಪರವಾಗಿ, ಗ್ರಾಮ ಪಂಚಾಯತಿ ವತಿಯಿಂದ ತಮ್ಮೆಲ್ರಿಗೂ ತುಂಬ ಧನ್ಯವಾದಗಳು ಸಲ್ಲಿಸಿ ನಮ್ಮ ನಾಟಕ
ಬೆಳಿದಲ್ಲಿ ತಿಳ್ಕೋಬೇಕು ನಿಮ್ಮ ಮಕ್ಕಳೇ. ಒಂದು ಮಾಹಿತಿ ಶಿಕ್ಷಣ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು. ನೀವೇನು ನರೇಗಾ ಉದ್ಯೋಗ ಚೀಟಿ ಲೇಬರ್ಸ್ ಏನ್ ಕೆಲಸ ಮಾಡ್ತೀರಾ ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಸರ್ಕಾರದ ಆದೇಶದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ಶ್ರೀ ಹರಿಶಂಕರ್ ಅವರನ್ನ ನಾವು ಕೇಳ್ಕೊಂಡಾಗ ಅಧ್ಯಕ್ಷರು ಮತ್ತೆ BDO ಅವ್ರನ್ನ ತುಂಬು ಹೃದಯದಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಆ ತಂಡವನ್ನ ಬರಮಾಡಿಕೊಂಡು ನಿಮ್ಮ ಗ್ರಾಮದಲ್ಲಿ ಒಂದು ಮಾಹಿತಿಯನ್ನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರಿಗೂ ಎಲ್ರಿಗೂ ಕೂಡ ನೀವು ಇಷ್ಟೊತ್ತು ಸಾವಧಾನದಿಂದ ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಈ ಕಾರ್ಯಕ್ರಮಕ್ಕೆ ಒಂದು ತಂಡದ ಒಂದು ಮಾಹಿತಿಯನ್ನ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ ಎಲ್ಲವೂ ಕೂಡ ಧನ್ಯವಾದಗಳು. ಈ ಕಲಾ ತಂಡವನ್ನ ನಾವು ಮಾಡಿಸ್ಬೇಕು ಅಂತೇಳಿ ರಾತ್ರಿ 10 ಗಂಟೆಗೆ ನಾವು ಮಂಜುಳಾ ಅವರನ್ನ ಕರೆ ಮಾಡಿ ಕೇಳ್ಕೊಂಡಾಗ ಆಯ್ತು ಮೇಡಮ್ ದಯಮಾಡಿ ಬಂದು ನಿಮ್ಮ ಎಲ್ಲ ಕಾರ್ಯಕ್ರಮವನ್ನ ನಡೆಸ್ಕೊಡ್ತೀವಿ. ಗ್ರಾಮ ಪಂಚಾಯಿತಿಯ ಉದ್ಯೋಗ ಚಟಿದಾರರ ಒಂದು ಮಾಹಿತಿ ಶಿಕ್ಷಣ ಕಾರ್ಯಕ್ರಮವನ್ನ ಅರಿವು ಮೂಡಿಸ್ಕೊಡ್ಬೇಕು ಈ ಗ್ರಾಮದಲ್ಲಿ ಅಂತ ಕೇಳ್ಕೊಂಡಾಗ ಅವರ ಕಲಾ ತಂಡದವರು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಅರಿವು ಮೂಡಿಸಿದ್ದಾರೆ. ನಾಳೆ ಎಲ್ಲರೂ ಕೂಡ ಗ್ರಾಮ ಸಭೆಗೆ ಕಡ್ಡಾಯವಾಗಿ ನೀವು 4 ತಂಡದ ಏನು ಮೇಟಿದ್ದೀರಾ ಅವರು ಖಂಡಿತವಾಗಿ ನೀವು ಮುಂದಿನ ದಿನಗಳಲ್ಲಿ ಈಗ 100 ದಿನ ಕೆಲಸ ತಗೊಂಡು ಮಾಡ್ತಾ ಇದ್ವಿ, ಮುಂದಿನ ದಿನಗಳಲ್ಲಿ 125 ದಿನಗಳು ಕೆಲಸ ಕೊಡಬೇಕು ಅಂತೇಳಿ ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಮಾಹಿತಿಯನ್ನ ನೀಡ್ತಾ ಇದೆ. ಈ ಎಲ್ಲ ಸೌಲಭ್ಯಗಳು ನಿಮಗೆ ತಲುಪಲಿ ಅಂತ ನಾವು ಹಾರೈಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಕಲಾ ತಂಡದವರು ಇಷ್ಟೊತ್ತು ನಮ್ಮ ಒಂದು ಮಾಹಿತಿಗೆ ನಿಮ್ಮ ಅರಿವು ಮೂಡಿಸಿರುವಂತಹ ಸಿಬ್ಬಂದಿ ವರ್ಗ ಮಂಜುಳಾ ಅವರ ತಂಡದವರು ಎಲ್ಲರಿಗೂ ಕೂಡ ಗ್ರಾಮ ಪಂಚಾಯಿತಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ನಾಳೆ ಗ್ರಾಮ ಸಭೆಗೆ ಬಂದು ಈ ಗ್ರಾಮ ಸಭೆಯನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೋತಾ ಇದ್ದೀವಿ. ಆಮೇಲೆ ಇನ್ನೊಂದು ರತ್ನಕ್ಕ ಕುಮಾರಿಯಕ್ಕ ನಿಮ್ಮ ಟೀಮ್ ಏನಾದ್ರು ಬರಲಿ.